ನಮಸ್ತೆ ಸ್ನೇಹಿತರೆ, ನಾನು ನಿಮ್ಮ ಕಲಾವಿದ ನಾಮದೇವ್ ಕಾಗದದಾರ್. ಕೀಟ ಛಾಯಾಗ್ರಹಣದ ಬಗ್ಗೆ ನಿಮ್ಮ ಜೊತೆ ನಾನಿಂದಿಷ್ಟು ಮಾತನಾಡಬೇಕಂತಕೊಂಡಿದ್ದೇನೆ. ಈಗಾಗಲೇ ಮಳೆಗಾಲ ಶುರುವಾಗಿದೆ. ಕೇವಲ ಒಂದು ಮಳೆ ಸೃಷ್ಟಿಸುವ ಅದ್ಭುತಗಳನ್ನು ಗಮನಿಸಿದರೆ ಪ್ರಕೃತಿ ವಿಸ್ಮಯದ ಅರಿವಾಗುತ್ತದೆ. ಈ ಸಮಯದಲ್ಲಿ ಪ್ರಕೃತಿಯಲ್ಲಿ ಹಲವಾರು ಬದಲಾವಣೆಗಳು, ಚಟುವಟಿಕೆಗಳು ನಡೆಯುತ್ತವೆ. ಅವುಗಳಲ್ಲಿ ಕೀಟಗಳ ಸಂತಾನೋತ್ಪತ್ತಿ ಕ್ರಿಯೆಯೂ ಒಂದು. ಕೀಟಗಳ ಸಂತಾನೋತ್ಪತ್ತಿ ಕಾಲದ ಈ ಸಮಯದಲ್ಲಿ ಅವುಗಳ ಮಿಲನೋತ್ಸವ ನೋಡುವುದೇ ಒಂದು ಹಬ್ಬದಂತಿರುತ್ತದೆ. ಕೀಟಲೋಕವೇ ಒಂದು ವಿಸ್ಮಯವಾದದ್ದು. ಆಕಾರ, ಬಣ್ಣ, ಹಾರಾಟ ಎಲ್ಲವೂ ಚಿತ್ರ ವಿಚಿತ್ರ. ಕೀಟಗಳ ಅಂದ ಚಂದ ಹೇಗೆ ವಿಭಿನ್ನವೋ ಅವುಗಳ ಮಿಲನ ಕ್ರಿಯೆಯೂ ವೈವಿಧ್ಯಮಯ. ಮನುಷ್ಯ ತನ್ನ ಉದ್ಯೋಗ, ಸ್ಥಳ, ಆಹಾರ ಅಂತ ತನ್ನ ಅವಶ್ಯಕತೆಗೆ ಅನುಗುಣವಾಗಿ ಬದಲಾವಣೆಗೊಳ್ಳುವ ಒಂದು ತೂಕವಾದರೆ, ಮನುಷ್ಯೇತರ ಜೀವಸಂಕುಲ ಸಾಮ್ರಾಜ್ಯದ ಅಸಂಖ್ಯಾತ ಜೈವಿಕ ಕ್ರಿಯೆಗಳದು 1000 ಪಟ್ಟು ತೂಕ. ಮನುಷ್ಯನಿಗೆ ಆಹಾರ ಉತ್ಪಾದನೆ ಹಾಗೂ ದೈನಂದಿನ ಚಟುವಟಿಕೆಗಳನ್ನು ನಡೆಸಿಕೊಂಡು ಹೋಗುವ ಬಿಡುವಿಲ್ಲದ ಈ ಸಮಯದಲ್ಲಿ ಎದುರಿನ ಅಕ್ಕಪಕ್ಕದ ಗಿಡಮರಗಳ ಸಂದಿಗೊಂದಿಯಲ್ಲಿ ಇರುವ ಪಶು, ಪಕ್ಷಿ, ಕ್ರಿಮಿ ಕೀಟಗಳಲ್ಲಿ ಅತ್ಯಂತ ವಿಶಿಷ್ಟ ಚಟುವಟಿಕೆಗಳು ನಮ್ಮ ಗಮನಕ್ಕೆ ಬಾರದೆ ನಡೆದು ಹೋಗಿರುತ್ತವೆ. ಕೀಟಗಳು ಹೆಚ್ಚು ಚಟುವಟಿಕೆಗಳಿಂದ ಕೂಡಿರುತ್ತವೆ. ಎಲ್ಲರಿಗೂ ಗೊತ್ತಿರತಕ್ಕಂಥ ವಿಷಯ. ಇವುಗಳ ಫೋಟೋ ಕ್ಲಿಕ್ಕಿಸುವುದು ಅಷ್ಟು ಸುಲಭವಾದ ಕೆಲಸವಲ್ಲ. ಇವುಗಳಿಗೆ ತೊಂದರೆಯಾಗದಂತೆ ಎಚ್ಚರ ವಹಿಸುವುದು ನಮ್ಮೆಲ್ಲರ ಕರ್ತವ್ಯ. ನಮ್ಮಗಳ ಇರುವಿಕೆಯೂ ಅವುಗಳ ಗಮನಕ್ಕೆ ಬಾರದಂತೆ ಎಚ್ಚರ ವಹಿಸಬೇಕಾಗುತ್ತದೆ. ಇಲ್ಲವೆಂದರೆ ಅವುಗಳ ಮಿಲನಕ್ಕೆ ತೊಂದರೆಯಾಗುವುದು ಖಂಡಿತ. ಇವುಗಳನ್ನೆಲ್ಲ ಗಮನಿಸಿ ನನ್ನ ಕ್ಯಾಮ್ರಾ ತನ್ನ ಹದ್ದಿನ ಕಣ್ಣುಗಳಿಂದ ಇವುಗಳ ಮಿಲನವನ್ನು ಕಣ್ಣಾರೆ ಕಂಡು ಫ್ರೇಮ್ ಟು ಫ್ರೇಮ್ ಸೆರೆ ಹಿಡಿದು ಈ ಕೀಟ ಮಿಲನೋತ್ಸವದ ದೃಶ್ಯ ಕಾವ್ಯವನ್ನು ನಿಮ್ಮ ಮುಂದೆ ಇಟ್ಟಿದೆ. ಈ ನೂರಾರು ಜಾತಿಯ ಕೀಟಗಳ ಮಿಲನೋತ್ಸವ ಈ ಮಳೆಗಾಲದ ಸಮಯದಲ್ಲಿ ಬಹು ಸುಂದರವಾಗಿರುತ್ತದೆ. ಇಂತಹ ಸಾವಿರಾರು ಜೀವ ಸಂಕಲನಗಳನ್ನು ನಮ್ಮ ರಾಣೆಬೆನ್ನೂರು ಅಭಯಾರಣ್ಯವು ತನ್ನ ಒಡಲಲ್ಲಿ ಇಟ್ಟುಕೊಂಡು ಸಂಭ್ರಮಿಸುತ್ತಿದೆ. ಇಲ್ಲಿ ಅರಣ್ಯ ಅಧಿಕಾರಿಗಳು, ಸಿಬ್ಬಂದಿಗಳು ಈ ಜೀವ ಸಂಕುಲಗಳ ಉಳಿಸುವಲ್ಲಿ ಶ್ರಮವಹಿಸುತ್ತಿದ್ದಾರೆ. ಅವರಿಗೆ ನಾವು ಹ್ಯಾಟ್ಸ್ ಆಫ್ ಹೇಳಲೇಬೇಕು. ಸಂತಾನೋತ್ಪತ್ತಿ ಎನ್ನುವುದು ಒಂದು ಸಂಕೀರ್ಣ ಪ್ರಕ್ರಿಯೆ. ಅದು ಜೀವಿಗಳ ಸಂಖ್ಯೆಯಲ್ಲಿ ಹೆಚ್ಚಳವನ್ನು ಒದಗಿಸುತ್ತದೆ. ಕೀಟಗಳು ಮಿಲನಕ್ಕೆ ಮೊದಲು ಸೂಕ್ತ ಸ್ಥಳ ಗುರುತಿಸಿಕೊಳ್ಳುತ್ತವೆ. ಪ್ರೌಢಾವಸ್ಥೆಗೆ ಬಂದ ಗಂಡು ಪ್ರೌಢಾವಸ್ಥೆಗೆ ಬಂದ ಹೆಣ್ಣನ್ನು ಹುಡುಕಿ ಮಿಲನಕ್ಕೆ ಕಾತರಿಸುತ್ತದೆ. ಹೆಣ್ಣನ್ನು ಆಕರ್ಷಣೆ ಮಾಡಲು ಕೆಲವು ಕೀಟಗಳು ರಾಸಾಯನಿಕಗಳನ್ನು ಬಿಡುಗಡೆ ಮಾಡುತ್ತವೆ. ಸಾಮಾನ್ಯವಾಗಿ ಕೀಟಗಳು ಆಂತರಿಕ ಗರ್ಭಧಾರಣೆ ನಡೆಸುತ್ತವೆ. ಅಂದರೆ ಗಂಡು ತನ್ನ ಅಂಗವನ್ನ ಹೆಣ್ಣಿನ ಜನನಾಂಗದಲ್ಲಿ ಸೇರಿಸಿ ವೀರ್ಯವನ್ನು ಸುರಿಸುತ್ತದೆ. ಮಳೆಗಾಲ ಮುಗಿಯುವವರೆಗೂ ಇವುಗಳ ಸಂತಾನೋತ್ಪತ್ತಿ ಕಾಲ. ಕೀಟಗಳು ಕೆಲವೇ ವರ್ಷಗಳು, ಕೆಲವೇ ತಿಂಗಳು, ದಿನಗಳು ಕಾಲ ಮಾತ್ರ ಬದುಕುತ್ತವೆ. ಕೀಟಗಳನ್ನು ಹಿಡಿಯುವುದರಿಂದ ಪ್ರಕೃತಿಯ ಮೇಲೆ ಹಾನಿಯಾಗುತ್ತದೆ. ಆತ್ಮೀಯ ಸ್ನೇಹಿತರೆ, ಕೀಟಶಾಸ್ತ್ರಜ್ಞರು, ಚಿಟ್ಟೆ ತಜ್ಞರು, ಸಂಶೋಧನಾ ವಿದ್ಯಾರ್ಥಿಗಳು ಅಧ್ಯಯನದ ಹೆಸರಿನಲ್ಲಿ ಕೀಟಗಳ ಮೇಲೆ ಪ್ರಯೋಗ ಮಾಡುವ ಬಹಳಷ್ಟು ಉದಾಹರಣೆಗಳು ನಮ್ಮ ಸುತ್ತಮುತ್ತ ಇವೆ. ಅಪಾಯವಲ್ಲದ ಹಾಗೂ ಅತಿ ಅಪಾಯಕಾರಿ ಕೀಟಗಳಿವೆ. ಅವುಗಳು ಒಂದಿಲ್ಲದ ಒಂದು ರೂಪದಲ್ಲಿ ಪರಿಸರದ ಸಮತೋಲನ ಕಾಪಾಡುವಲ್ಲಿ ಬಹಳಷ್ಟು ಉಪಕಾರಿಯಾಗಿವೆ. ಪ್ರತಿ ಹವ್ಯಾಸ ಛಾಯಾಗ್ರಾಹಕರು, ಸಂಶೋಧನಾ ವಿದ್ಯಾರ್ಥಿಗಳು, ಕೀಟಶಾಸ್ತ್ರಜ್ಞರು, ಚಿಟ್ಟೆ ಕೃಷಿ ತಜ್ಞರು ಇದನ್ನು ಅರ್ಥ ಮಾಡಿಕೊಂಡರೆ ಅಪರೂಪದ ಮತ್ತು ಅಳಿವಿನಂಚಿನಲ್ಲಿರುವ ಹಲವು ಜಾತಿಯ ಕೀಟಗಳ ರಕ್ಷಣೆ ಮಾಡಬಹುದು. ಅವುಗಳ ಸಂತತಿ ಇನ್ನಿಲ್ಲವಾಗುವ ಮೊದಲೇ ನಾವೆಲ್ಲರೂ ಎಚ್ಚೆತ್ತುಕೊಳ್ಳಬೇಕಾಗಿದೆ. ಇದೊಂದು ಚಿಕ್ಕ ರೂಪದಲ್ಲಾದರೂ ಪರಿಸರಕ್ಕೆ ಕೊಡುಗೆ ನೀಡೋಣ. ನನ್ನ ಈ ಛಾಯಾಗ್ರಹಣಕ್ಕೆ ಸಹಕರಿಸಿದಂತಹ ಛಾಯಾಗ್ರಾಹಕ ಮಿತ್ರರಾದಂತಹ ಚಂದ್ರು ಸಿಡಿನೂರ್ ಹಾಗೂ ಹರೀಶ್ ಬಡಿಗೇರಿಯವರಿಗೆ ಧನ್ಯವಾದಗಳನ್ನು ಹೇಳಲೇಬೇಕು. ಸ್ನೇಹಿತರೆ, ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಹಾಗೂ ನಿಮ್ಮ ಪ್ರತಿಕ್ರಿಯೆಯನ್ನು ನೀಡಿ. ನಮಸ್ಕಾರಗಳು.